ನಂಜನಗೂಡು ತಾಲೂಕಿನ ಸಿಎಂ ಕ್ಷೇತ್ರದ ತಗಡೂರು ಗ್ರಾಮದಲ್ಲಿ ಕ್ಷುಲ್ಲಕ ಕಾರಣಕ್ಕೆ ವಿಶೇಷ ಚೇತನರೊಬ್ಬರಿಗೆ ವ್ಯಕ್ತಿಯೊಬ್ಬರು ಹಲ್ಲೆ ನಡೆಸಿರುವ ಘಟನೆಯನ್ನು ಖಂಡಿಸಿ ಕ್ರಮ ಕೈಗೊಳ್ಳುವಂತೆ ತಾಲೂಕಿನ ವಿಕಲಚೇತನರ ಒಕ್ಕೂಟದಿಂದ ತಹಸೀಲ್ದಾರ್ ಅವರಿಗೆ ದೂರು ಸಲ್ಲಿಸಿದರು. ಮಾರ್ಚ್ 31ರಂದು ತಗಡೂರು ಗ್ರಾಮದ ವಿಶೇಷ ಚೇತನ ಮುದ್ದು ಮಾದೇಗೌಡ ಎಂಬುವವರಿಗೆ ರಸ್ತೆಯಲ್ಲಿ ತಿರುಗಾಡುವ ವಿಷಯಕ್ಕೆ ಸಂಬಂಧಿಸಿದಂತೆ ಸಂಬಂಧಿಕರಾದ ಬಸವಣ್ಣ ಹಾಗೂ ಕುಟುಂಬದ ಇಬ್ಬರು ಸದಸ್ಯರು ದಿನನಿತ್ಯ ಗಲಾಟೆ ಮಾಡುತ್ತಿದ್ದರು ಎನ್ನಲಾಗಿದೆ. 3 ಚಕ್ರದ ವಾಹನದಲ್ಲಿ ವಿಶೇಷ ಚೇತನ ಮನೆಗೆ ಆಗಮಿಸುತ್ತಿದ್ದಾಗ ರಸ್ತೆಗೆ ಮುಳ್ಳು ಹಾಕಿದ್ದನ್ನು ಪ್ರಶ್ನಿಸಿದ್ದಕ್ಕೆ ಏಕಾಏಕಿ ಹಲ್ಲೆ ನಡೆಸಿದ ಪರಿಣಾಮ ತಾಲೂಕು ಆಸ್ಪತ್ರೆಯಲ್ಲಿ ಮುದ್ದು ಮಾದೇಗೌಡ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಈ ಸಂಬಂಧ ದೊಡ್ಡಕವಲಂದೆ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ. ಆದರೆ ಹಲ್ಲೆ ನಡೆಸಿದ ವ್ಯಕ್ತಿ ವಿರುದ್ಧ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ತಾಲೂಕಿನ ವಿಕಲಚೇತನರ ಒಕ್ಕೂಟದ ಪದಾಧಿಕಾರಿಗಳು ಆಸ್ಪತ್ರೆಗೆ ತೆರಳಿ ವಿಶೇಷ ಚೇತನರಿಗೆ ಸಾಂತ್ವನ ತಿಳಿಸಿ ಕಂದಾಯ ಇಲಾಖೆ ಶಿರಸ್ತೇದಾರ ರಾಜು ಮೂಲಕ ತಹಸೀಲ್ದಾರ್ ಅವರಿಗೆ ದೂರು ಸಲ್ಲಿಸಿದ್ರು. 2 ಕಾಲುಗಳು ಇಲ್ಲದ ವ್ಯಕ್ತಿಗೆ ಯಾವುದೇ ಕನಿಕರ ತೋರಿಸದೆ ಹಲ್ಲೆ ನಡೆಸಿರುವುದು ತಪ್ಪು. ಹಲ್ಲೆ ನಡೆಸಿದವರು ಬಸವಣ್ಣ ಹಾಗೂ ಕುಟುಂಬಸ್ಥರಿಗೆ ಸರಿಯಾದ ಶಿಕ್ಷೆ ನೀಡಬೇಕು. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಪ್ರತಿಭಟನೆ ನಡೆಸುವ ಎಚ್ಚರಿಕೆಯನ್ನು ಒಕ್ಕೂಟದ ಸದಸ್ಯರು ತಿಳಿಸಿದ್ದಾರೆ. ತಾಲೂಕು ವರ್ಣ ವಿಧಾನಸಭಾ ಕ್ಷೇತ್ರದ ತಗಡೂರು ಗ್ರಾಮ ಸಿಎಂ ಕ್ಷೇತ್ರ ಗ್ರಾಮದಲ್ಲಿ ರಾಜ್ಯಕ್ಕೆ ಮಾದರಿ ವರ್ಣ ವಿಧಾನಸಭಾ ಕ್ಷೇತ್ರ. ಅಂಥ ವರ್ಣ ವಿಧಾನಸಭಾ ಕ್ಷೇತ್ರಕ್ಕೆ ಸೇರ್ತಕ್ಕಂಥ ತಗಡೂರು ಗ್ರಾಮದಲ್ಲಿ ಮುದ್ಮಾದೇಗೌಡ ಎಂಬುವರಿಗೆ ಬಸವಣ್ಣವರು ಏನೋ ಸಣ್ಣ ಪುಟ್ಟ ವಿಚಾರಕ್ಕೆ ಸ್ಕೂಟ್ರ್ ಓಡಿಸೋ ವಿಚಾರಕ್ಕೆ 2 ಕಾಲು ಇದ್ದ ವ್ಯಕ್ತಿಗೆ ಬಾಯಿಗೆ ಬಂದಂತೆ ಬೈದು ಹೀನಾಮಾನವಾಗಿ ಅವ್ರನ್ನ ಗಲಾಟೆ ಮಾಡಿ ಬೈದು ಅವ್ರ ಹೆಂಡತಿ ಮಕ್ಕಳ ಮೇಲೆಲ್ಲ ಹೊಡೆದು ಅವ್ರನ್ನ ಹಾಸ್ಪಿಟ್ಲಿಗೆ ಬರೋವಂಥ ಪರಿಸ್ಥಿತಿನ ತಂದಿದ್ದಾರೆ. ಅವರಿಗೆ ಯಾವುದೇ ರಿಪೋರ್ಟು ಏನೂ ಇಲ್ಲ. ಪಾಪ ನಮಗೆ ಗೊತ್ತಾಗಿ ನಾವು ನಮ್ಮ ಅಂಗವಿಕಲರ ಸಂಘದ ಒಕ್ಕೂಟದಿಂದ ನಮ್ಮ ನಂಜನಗೂಡು ತಾಲೂಕಿನವರು ಅವ್ರಿಗೆ ಬಂದು ಅವ್ರನ್ನ ವಿಚಾರಿಸಿದಾಗ ಅವರೆಲ್ಲ ವಿಚಾರನ ಹೇಳೋರು. ಆಯಿತು, ಇನ್ನು ಮುಂದೆ ನಾವು ಈ ಥರ ಮಾಡಬಾರ್ದಾಗಲಿ ಅಂತ ನಾವು ಮುಂದಿನ ಹೋರಾಟಕ್ಕೆ ನಾವು ನಿಮಗೆ ಬೆಂಬಲ ಕೊಡ್ತೀವಿ ಅಂತ ಹೇಳ್ತಾ ಈಗ ತಹಸೀಲ್ದಾರ್ ಹತ್ರ ಹೋಗ್ತೀವಿ. ಮತ್ತು ಪೊಲೀಸ್ನವರಿಗೆ 31ನೇ ತಾರೀಕು ಇವರು ಅಡ್ಮಿಟ್ ಆಗಿರೋದು. 31ರಲ್ಲಿ ಅಡ್ಮಿಟ್ ಆಗಿ ಬಂದು ನೋಡ್ಕೊಂಡು ಹೋಗಿದ್ದಾರೆ ಅಷ್ಟೇ. ಆ ವ್ಯಕ್ತಿ ಮೇಲೆ ಯಾವುದೇ ಬಸವಣ್ಣ ಅವ್ರ ಮೇಲೆ ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ ಅವರು. ದಯಮಾಡಿ ಪೊಲೀಸರು ಕ್ರಮ ಕೈಗೊಳ್ಬೇಕು. ಇಲ್ಲ ಅಂತಂದರೆ ನೀವು ಕ್ರಮ ಕೈಗೊಳ್ಳಿಲ್ಲ ಅಂತಂದರೆ ನೀವು ಅವರಿಗೆ ಶಾಮೀಲಾಗಿದ್ದಾರೆ ಅಂತ ನಾವು ಕೂಡ ಭಾವಿಸ್ತೀವಿ. ದಯಮಾಡಿ ಇದಕ್ಕೆ ಸೂಕ್ತವಾದ ಕ್ರಮ ತಗೊಂಡು ಅವ್ರನ್ನ ಬಂಧಿಸಿ ಅವ್ರಿಗೇನು ತಕ್ಕ ಶಿಕ್ಷೆ ಕೊಡಬೇಕು ಆ ಶಿಕ್ಷೆ ಕೊಡಬೇಕು. 2014ರ ಪ್ರಕಾರ ನಮ್ಮ ಅಂಗವಿಕಲರನ್ನ ವಿಶೇಷ ಚೇತನರು ಅಂತ ಕರಿಬೇಕು. ಅದನ್ನು ಬಿಟ್ಟು ಬೇರೆ ಪದಗಳು ಕುಂಟ, ಕುರುಡ, ಮೂಗ, ಕಿವುಡ ಇದನ್ನೆಲ್ಲ ಕರಿಬಾರ್ದು. ದಯಮಾಡಿ ಇದನ್ನು ತಿಳ್ಕೊಂಡು ಅವ್ರಿಗೆ ಕಾನೂನು ಒದಗಿಸ್ಕೊಡ್ಬೇಕು. ಆ ಕಾನೂನನ್ನು ಒದಗಿಸ್ಕೊಡ್ಬೇಕು ಅಂತ ಹೇಳ್ತಾ ತಾಲೂಕು ನ್ಯಾಯ ಸಿಗಬೇಕು. ತಾಲೂಕು ದಂಡಾಧಿಕಾರಿಗಳು, ತಹಸೀಲ್ದಾರವರು ಮತ್ತು ನಮ್ಮ ಕೌಲಂದ ಸಬ್ ಇನ್ಸ್ಪೆಕ್ಟರ್ ಅವರಲ್ಲಿ ನಾನು ಮನವಿಯನ್ನು ಮಾಡ್ಕೊಳ್ತೇನೆ. ನೀವೇನಾದ್ರು ಅವ್ರಿಗೆ ಕಾನೂನು ಕ್ರಮ ತಗೊಳ್ಳದೆ ಬಿಟ್ಟರೆ ನಾವು ಮುಂದಿನ ಹೋರಾಟವನ್ನು ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲೂ ಸಹ ಮಾಡಬೇಕಾಯ್ತು ಅಂತ ಹೇಳ್ತಾ ನಾನು 2 ಮಾತನ್ನು ಇಷ್ಟಪಡ್ತೇನೆ. ಕುಮಾರ್, CTV ನ್ಯೂಸ್, ನಂಜನಗೂಡು.